ಗಿಲ್ಲಿ ಕೆಣಕಿದ ಅಶ್ವಿನಿ ಗೌಡಗೆ ಕಾವ್ಯ ಶೈವ ಕೌಂಟರ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಕೂಡ ಇವರ ವಾರ್ ಮುಗಿತಾನೆ ಇಲ್ಲ. ಗಿಲ್ಲಿಯನ್ನ ಕೆಣಕಿದ ಅಶ್ವಿನಿ ಗೌಡಗೆ ಕಾವ್ಯ ಶೈವ ಕೌಂಟರ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಕೂಡ ಈ ಒಂದು ವಾರ್ ಮುಗಿತಾ ಇಲ್ಲ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಡವನ ರೀತಿ ವೇಷ ಹಾಕಿದ್ದ. ಅಶ್ವಿನಿ ಸ್ಟೇಟ್ಮೆಂಟ್ಗೆ ಗಿಲ್ಲಿ ಗೆಳತಿ ಕೆಂಡಾಮಂಡಲರಾಗಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಹೇ ಗಿಲ್ಲಿ, ಕಂಗ್ರಾಚುಲೇಷನ್ ಕಣೋ. 0 ಇಂದ ಹೀರೋ ಆದ ಸಾಧಕ ಗಿಲ್ಲಿ ನಟ. ಆದಷ್ಟು ಬೇಗ ಗಿಲ್ಲಿ ಆಕ್ಷನ್ ಕಟ್ ಹೇಳೋ ಹಾಗೆ ಆಗ್ಲಿ, ತುಂಬಾ ಒಳ್ಳೇದಾಗ್ಲಿ ಅಂತ ಗಿಲ್ಲಿಗೆ ಕಾವ್ಯ ವಿಶ್ ಮಾಡಿದ್ದಾರೆ. ಗಿಲ್ಲಿಗೆ ವಿಶ್ ಮಾಡ್ತಲೇ ಅಶ್ವಿನಿ ಗೌಡಗೆ ಕಾವ್ಯ ಚಮಕ್ ಕೊಟ್ಟಿದ್ದಾರೆ. ಕಾವ್ಯ ಪೋಸ್ಟ್ ನಿಂದ ಗಿಲ್ಲಿ ಅಭಿಮಾನಿಗಳು ದಿಲ್ ಖುಷ್ ಆಗಿದ್ದಾರೆ. ಗಿಲ್ಲಿ ಗೆಲುವಿನ ಸಂಭ್ರಮಿಸಿ ಪೋಸ್ಟ್ ಮಾಡಿದ ಕಾವ್ಯ ಶೈವ. ಇನ್ನು ಗಿಲ್ಲಿಯನ್ನ ಕೆಣಕಿದ ಅಶ್ವಿನಿ ಗೌಡಗೆ ಕಾವ್ಯ ಶೈವ ಕೌಂಟರ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಕೂಡ ಈ ಒಂದು ವಾರ್ ಮುಗಿತಾ ಇಲ್ಲ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಡವನ ರೀತಿ ವೇಷ ಹಾಕಿದ್ದ. ಅಶ್ವಿನಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಒಂದು ಸ್ಟೇಟ್ಮೆಂಟ್ಗೆ ಗಿಲ್ಲಿ ಗೆಳತಿ ಕೆಂಡಾಮಂಡಲರಾಗಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಹೇಳಿದ್ದಾರೆ. ಇನ್ನು ಹೇ ಗಿಲ್ಲಿ, ಕಂಗ್ರಾಚುಲೇಷನ್ ಕಣೋ ಅಂತ ವಿಶ್ ಮಾಡಿದ್ದಾರೆ. ಜೊತೆಗೆ 0 ಇಂದ ಹೀರೋ ಆದ ಸಾಧಕ ಗಿಲ್ಲಿ ನಟ. ಸದ್ಯಕ್ಕೆ ಒಂದು ಪೋಸ್ಟ್ ಮಾಡುವ ಮುಖಾಂತರ ಈಗ ಏನು ಅಶ್ವಿನಿ ಗೌಡಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಅಶ್ವಿನಿ ಗೌಡ ಹೇಳಿದ್ರು, ಆತ ಬಡವನ ರೀತಿಯಲ್ಲಿ ಡ್ರಾಮಾ ಮಾಡ್ದ, ಬಡವ ಏನಲ್ಲ ಗಿಲ್ಲಿ ನಟ ಅಂತ ಹೇಳಿದ್ರು. ಅದಕ್ಕೀಗ ಕಾವ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಡವನ ರೀತಿಯಲ್ಲಿ ಏನು ವೇಷ ಹಾಕೊಂಡಿದ್ರು ಅಂತ ಹೇಳಿದ್ರು, ಅದಕ್ಕೀಗ ಕೌಂಟರ್ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ, ಹೇಗಿಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಅಲ್ಲೊಂದು ಮೆಸೇಜ್ ಗಮನಿಸ್ತಾ ಇರಬಹುದು ನೀವು. ಆದಷ್ಟು ಬೇಗ ಆ್ಯಕ್ಷನ್ ಆ ರೀತಿಯ ಸಿನಿಮಾಗಳಲ್ಲಿ ನೀನು ಕಾಣಿಸ್ಕೋ, ಸಿನಿಮಾಗಳು ಅವಕಾಶಗಳು ನಿನಗೆ ಸಿಗಲಿ. 0 ಇಂದ ಹೀರೋ ಆದಂತಹ ಸಾಧಕ ಅಂದರೆ ಗಿಲ್ಲಿ ನಟ ಅಂತ ಗಿಲ್ಲಿ ನಟನ ಬಗ್ಗೆ ಹೊಗಳಿ ವಿಶ್ ಕೂಡ ಮಾಡಿದ್ದಾರೆ. ಯಾಕೆಂತಂದರೆ ಕಾವ್ಯಾಳ ಬಹಳ ಆತ್ಮೀಯ ಗೆಳೆಯ ಅಂತ ಅಂದರೆ ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಂತ ಅಂದರೆ ಕಾವ್ಯ ಎಂಬ ಹೆಸರು ಕೂಡ ಜೊತೆಯಾಗಿ ಬರ್ತಾ ಇತ್ತು. ಹಾಗಾಗಿ ಅಷ್ಟು ಒಂದು ಉತ್ತಮವಾದ ಸ್ನೇಹ, ಒಳ್ಳೆಯ ಸ್ನೇಹ, ಅದೆಲ್ಲದರಿಂದಲೂ ಕೂಡ ಈಗ ಕಾವ್ಯ ಒಂದು ಪ್ರೀತಿಯ ವಿಷಯನ ಮಾಡಿದ್ದಾರೆ. ಜೊತೆಗೆ ಅಶ್ವಿನಿ ಗೌಡಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಏನೀಗ ಬನಿಯನ್ ಹಾಕೊಂಡು ಓಡಾಡ್ತಾ ಇದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಅವರು ಮಾತನಾಡಿದ್ದಾರೆ. ಒಂದು ವೇಷ ಹಾಕೊಂಡಿದ್ರು ಬಡವನ ರೀತಿಯಲ್ಲಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಆ ಒಂದು ಮಾತಿಗೆ ಕಾವ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ.